ಹಾಯ್ ಫ್ರೆಂಡ್ಸ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡೋ ಕೊನೆ ದಿನಾಂಕ ಯಾವಾಗ ಅಂತ ನೋಡ್ಕೊಂಬರೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ RDWST ಕರ್ನಾಟಕ ರಿಕ್ರೂಟ್ಮೆಂಟ್ 2024 ನೀವೇ ನೋಡ್ಬೋದು. ಇಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ 2024 ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳ್ಕೊಂಬರೋಣ ಬನ್ನಿ. ಇಲಾಖೆ ಹೆಸರು ಬಂದ್ಬಿಟ್ಟು RDWST ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನೇಮಕಾತಿ 2024. ಹುದ್ದೆಗಳ ಹೆಸರು ವಿವಿಧ ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 7. ಅರ್ಜಿ ಸಲ್ಲಿಸುವ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಟ್ಯಾಂಕ್ ರೆಜ್ಯುವಿನೇಷನ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ಎನರ್ಜಿ ಆಡಿಟ್ ಆ್ಯಂಡ್ ರಿನ್ಯೂಯಬಲ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ವಾಟರ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ಎನ್ವಿರಾನ್ಮೆಂಟಲ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ಸೋಷಿಯಲ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ಮಾನಿಟರ್ ಮತ್ತು ಇವ್ಯಾಕ್ಯುವೇಷನ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ ಮತ್ತು ಫೈನಾನ್ಷಿಯಲ್ ಸ್ಪೆಷಲಿಸ್ಟ್ ಒಂದು ಹುದ್ದೆ ಖಾಲಿ ಇದೆ. ಸೊ ಇದಕ್ಕೆ ಏನೇನು ವಿದ್ಯಾರ್ಹತೆ ಇರಬೇಕು ಅಂದರೆ, ಟ್ಯಾಂಕ್ ರೆಜ್ಯುವಿನೇಷನ್ ಸ್ಪೆಷಲಿಸ್ಟ್ಗೆ ನಿಮ್ಮ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎನರ್ಜಿ ಆಡಿಟ್ ರಿನ್ಯೂವಬಲ್ ಸ್ಪೆಷಲಿಸ್ಟ್ಗೆ ನಿಮ್ಮದು EC ಕಂಪ್ಲೀಟ್ ಆಗಿರಬೇಕು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವಾಟರ್ ಸ್ಪೆಷಲಿಸ್ಟ್ ಹುದ್ದೆಗೆ ನಿಮಗೆ ಹೈಡ್ರಾಲಿಕ್ ಇಂಜಿನಿಯರಿಂಗ್ ಮುಗಿಸಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಎನ್ವಿರಾನ್ಮೆಂಟಲ್ ಸ್ಪೆಷಲಿಸ್ಟ್ಗೆ ನೀವು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಅಂದರೆ ಡಿಗ್ರಿ ಆಗಿರಬೇಕು ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗಲ್ಲಿ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೋಷಲಿಸ್ಟ್ ಸ್ಪೆಷಲಿಸ್ಟ್ಗೆ ನೀವು MSW ಅಥವಾ MA ಇನ್ ಸೋಷಿಯಾಲಜಿ ನೀವು ಮಾಡಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಮಾನಿಟರಿಂಗ್ ಇವ್ಯಾಕ್ಯುವೇಷನ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ನೀವು ME ಮತ್ತು MTech ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಫೈನಾನ್ಷಿಯಲ್ ಸ್ಪೆಷಲಿಸ್ಟ್ ಹುದ್ದೆಗಳಿಗೆ ನಿಮಗೆ MBA ಆಗಿರಬೇಕಾಗಿರುತ್ತೆ, ಅಥವಾ MCom ಏನಾರ ಕಂಪ್ಲೀಟ್ ಆಗಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಯೋಮಿತಿ ಬಂದ್ಬಿಟ್ಟು ಅಭ್ಯರ್ಥಿಗಳು ಗರಿಷ್ಠ 50 ವರ್ಷನ ಮೀರಿರಬಾರ್ದು. ಸೊ ಮೀಸಲಾತಿ ಬರೋರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಅಂತ ಇವ್ರು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ವೇತನ ಶ್ರೇಣಿ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಮಾಸಿಕ 1 ಲಕ್ಷದಿಂದ 1.5 ಲಕ್ಷ. ಸೊ ಫ್ರೆಂಡ್ಸ್, ಆ ಹೆಸರುಗಳೇ ಅಷ್ಟು ಕಷ್ಟವಾಗಿದೆ ಅಂತ ನೀವು ಅನ್ಕೋತಿರ್ಬೋದು. ಸೊ ಸ್ಯಾಲ್ರಿ ಕೂಡ ಅಷ್ಟೇ ಕೊಡ್ತಾರೆ ಅವರಿಗೆ. ತುಂಬ ಜನ ಇಂಜಿನಿಯರಿಂಗ್ ಕಂಪ್ಲೀಟಾಗಿ ಕೆಲಸ ಇಲ್ಲ ಅಂತಿರಲ್ಲ, ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಇದು ಗೌರ್ಮೆಂಟ್ ಕೆಲಸ ಪ್ಲಸ್ ಇನಿಷಿಯಲ್ ಸ್ಯಾಲ್ರಿನೇ 1 ಲಕ್ಷದಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ನೀವು ನಿಮ್ದು ರಿಟೈರ್ಡ್ ಆಗೋ ಟೈಮ್ ಅಷ್ಟೊತ್ತಿಗೆ ಅದು 3 ಲ್ಯಾಕ್ಸ್ ಹತ್ರನೇ ಹೋಗಿರುತ್ತೆ. ಸೊ ಒಳ್ಳೆ ಆಪರ್ಚುನಿಟಿ ಇದು ನೀವು ಅಪ್ಲೈ ಮಾಡೋಕ್ಕೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ವಿಧಾನ ಬಂದ್ಬಿಟ್ಟು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ನಡೆಸಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಸೊ ಪ್ರಮುಖ ದಿನಾಂಕ ನೋಡಿದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿದೆ 15 ಮಾರ್ಚ್ 2024 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 15, 2024. ಸೊ 1 ತಿಂಗಳ ಕಾಲ ಕಾಲಾವಕಾಶ ನೀಡಿದ್ದಾರೆ. ಸೊ ನಿಮ್ಗೆ ಇಂಜಿನಿಯರಿಂಗ್ ಏನಾದರೂ ಕಂಪ್ಲೀಟ್ ಆಗಿ ನಿಮಗೇನು ಕೆಲಸ ಸಿಕ್ಕಿಲ್ಲ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬೆಸ್ಟ್ ಸ್ಯಾಲ್ರಿ ಇನಿಷಿಯಲ್ಲೇ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಲೆಕ್ಕ ಹಾಕೋಬೋದು. ಮುಂದೆ ಎಷ್ಟು ಬೇಗ ಇನ್ಕ್ರೀಸ್ ಆಗ್ತಾ ಕೂಡ ಹೋಗುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ.